ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ 12ನೇ ಅಧ್ಯಾಯ ಬಡತನ ಮತ್ತು ನಿರುದ್ಯೋಗ. ಪರೀಕ್ಷಾ ದೃಷ್ಟಿಯಿಂದ ಪತ್ರಿಕೆ 1 ಮತ್ತು 2ರಲ್ಲಿ ಸಾಮಾನ್ಯವಾಗಿ ಕನಿಷ್ಠ ಒಂದು ಪ್ರಶ್ನೆಯನ್ನಾದರೂ ಇದರ ಮೇಲೆ ನಾವು ಅಂದಾಜು ಮಾಡಬಹುದು. ಪರೀಕ್ಷಾ ದೃಷ್ಟಿಯಿಂದ ಬಡತನ ಮತ್ತು ನಿರುದ್ಯೋಗಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ವಿಷಯಗಳನ್ನು ನಮ್ಮ ಸ್ವಾಧ್ಯಾಯ ತಂಡ ಇಲ್ಲಿ ಪಟ್ಟಿ ಮಾಡಿದೆ. ಅದನ್ನು ನಾವೀಗ ಚರ್ಚಿಸುತ್ತಾ ಹೋಗೋದ. ಮೊದಲನೇದಾಗಿ ಬಡತನ ಅಂದ್ರೇನು ಅನ್ನೋದನ್ನು ನೋಡೋಣ. ಬಡತನ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಮುಂಚೆ ಬಡತನ ಮತ್ತು ನಿರುದ್ಯೋಗಕ್ಕಿರುವಂಥ ಸಂಬಂಧವನ್ನು ನಾವು ನೋಡೋದಾದರೆ, ಬಡತನ ಮತ್ತು ನಿರುದ್ಯೋಗವನ್ನು ಒಂದು ಆರ್ಥಿಕತೆಯ ಅವಳಿ ಸಮಸ್ಯೆಗಳು ಅಂತ ಕರಿತೀವಿ. ಅವಳಿ ಸಮಸ್ಯೆಗಳಂದರೆ ಜೊತೆಯಲ್ಲೇ ಇರುವಂತಹ ಸಮಸ್ಯೆಗಳು ಅಂತ ಅರ್ಥ. ಎಲ್ಲಿ ಬಡತನ ಇರುತ್ತೋ ಅಲ್ಲಿ ನಿರುದ್ಯೋಗ ಇರುತ್ತೆ, ಎಲ್ಲಿ ನಿರುದ್ಯೋಗ ಇರುತ್ತೋ ತಾನಾಗಿ ಬಡತನ ಬರುತ್ತೆ. ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡಿದರೆ ಮತ್ತೊಂದು ಸಮಸ್ಯೆ ತಾನಾಗಿ ನಿವಾರಣೆ ಆಗುತ್ತೆ. ಆದ್ದರಿಂದ ಬಡತನ ಮತ್ತು ನಿರುದ್ಯೋಗವನ್ನು ಆರ್ಥಿಕತೆಯ ಅವಳಿ ಸಮಸ್ಯೆಗಳು ಅಂತ ಪರಿಗಣಿಸ್ತೀವಿ. ಇನ್ನು ಬಡತನ ಮತ್ತು ನಿರುದ್ಯೋಗ ಸಾರ್ವತ್ರಿಕವಾದದ್ದು. ಸಾರ್ವತ್ರಿಕ ಅಂದರೆ ಎಲ್ಲ ಕಾಲಕ್ಕೂ ಎಲ್ಲ ಸಮಯಕ್ಕೂ ಅನ್ವಯವಾಗುವಂತಹದ್ದು ಅಂತ ಅರ್ಥ. ಅಂದರೆ ಬಡತನ ಮತ್ತು ನಿರುದ್ಯೋಗ ಎಲ್ಲ ಕಾಲದಲ್ಲೂ ಎಲ್ಲ ರಾಷ್ಟ್ರದಲ್ಲೂ ಅಸ್ತಿತ್ವದಲ್ಲಿದೆ ಅಂತ. ಅಮೆರಿಕಾದಂತಹ ಅಭಿವೃದ್ಧಿ ಹೊಂದಿದಂತಹ ರಾಷ್ಟ್ರದಲ್ಲೂ ಕೂಡ ಬಡತನ ಮತ್ತು ನಿರುದ್ಯೋಗವನ್ನು ಕಾಣಬಹುದು. ಈಗ ಮೊದಲನೇದಾಗಿ ಬಡತನ ಅಂದರೆ ಏನು ಅಂತ ನಾವು ಅಧ್ಯಯನ ಮಾಡೋದ. ಜೀವನದ ಅತ್ಯವಶ್ಯಕ ವಸ್ತುಗಳನ್ನು ಪಡೆಯಲಾಗದ ಒಂದು ಹತಾಶೆಯ ಸ್ಥಿತಿ ಬಡತನ. ಬಡತನ ಅನ್ನುವಂಥದ್ದು ಒಂದು ಪರಿಸ್ಥಿತಿಯನ್ನು ಪ್ರತಿನಿಧಿಸುತ್ತೆ. ಇಲ್ಲಿ ಅತ್ಯವಶ್ಯಕವಾದಂತಹ ವಸ್ತುಗಳನ್ನು ಕೂಡ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಯಾವುದು ಅತ್ಯವಶ್ಯಕವಾದಂಥ ವಸ್ತುಗಳು ಅಂದರೆ, ಮೊದಲನೇದಾಗಿ ಆಹಾರ, ಎರಡನೇದಾಗಿ ಬಟ್ಟೆ, ಮೂರನೇದಾಗಿ ವಸತಿ, ನಾಲ್ಕನೇದಾಗಿ ಆರೋಗ್ಯ, ಐದನೇದಾಗಿ ಶಿಕ್ಷಣ. ಈ 5 ನಾವು ಅತ್ಯವಶ್ಯಕ ವಸ್ತುಗಳು ಅಂತ ಪರಿಗಣಿಸ್ತೀವಿ. ಇಂಥ ಅತ್ಯವಶ್ಯಕ ವಸ್ತುಗಳನ್ನು ಪಡೆಯಲಾಗದ ಸ್ಥಿತಿಯಲ್ಲಿರುವಂತಹ ಜನರನ್ನೇ ನಾವು ಬಡತನ ಅಂತ ಪರಿಗಣಿಸ್ತೀವಿ. ಅಂದರೆ ಅವರು ಬಡವರು ಅಂತೀವಿ, ಆ ಪರಿಸ್ಥಿತಿಯನ್ನು ಬಡತನ ಅಂತ ನಾವು ಕರಿಬಹುದು. ಇನ್ನು ಬಡತನದಲ್ಲಿರುವಂತಹ ವಿಧಗಳನ್ನು ನಾವು ಗಮನಿಸಿದ್ದೆ ಆದರೆ, ಬಡತನದಲ್ಲಿ ಮುಖ್ಯವಾಗಿ 2 ವಿಧಗಳನ್ನು ಕಾಣಬಹುದು. ಇದರಲ್ಲಿ ಮೊದಲನೇದಾಗಿ ನಿರಪೇಕ್ಷ ಬಡತನ. ನಿರಪೇಕ್ಷ ಅಂದರೆ ಈ ಪದದ ಅರ್ಥ ಹೋಲಿಕೆಗೆ ಸಿಗದಂತಹದ್ದು ಅಂತ. ಎಲ್ಲಿ ಹೋಲಿಕೆಗೆ ಸಿಗದಂತಹ ಬಡತನ ಇದೆಯೋ ಅದನ್ನು ನಿರಪೇಕ್ಷ ಬಡತನ ಅಂತ ಕರಿಬೋದು. ಅಂದರೆ ವ್ಯಕ್ತಿ ಅಥವಾ ಆತನ ಕುಟುಂಬ ಜೀವನದ ಕನಿಷ್ಠ ಅವಶ್ಯಕತೆಗಳನ್ನು ಕೂಡ ಪಡೆಯಲಾಗದ ಸ್ಥಿತಿ. ಈಗಾಗಲೇ ಕನಿಷ್ಠ ಅವಶ್ಯಕತೆ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಆಹಾರ, ಬಟ್ಟೆ, ವಸತಿ, ಶಿಕ್ಷಣ, ಆರೋಗ್ಯ. ಇದನ್ನು ನಾವು ಕನಿಷ್ಠ ಅವಶ್ಯಕತೆಗಳು ಅಂತ ಪರಿಗಣಿಸ್ತೀವಿ. ಇಂಥ ಕನಿಷ್ಠ ಅವಶ್ಯಕತೆಗಳನ್ನು ಕೂಡ ವ್ಯಕ್ತಿ ಪಡೆಯಲು ಸಾಧ್ಯವಿಲ್ಲ ಅಂದರೆ ಅದನ್ನೇ ನಾವು ಪರಿಗಣಿಸುವಂಥದ್ದು ನಿರಪೇಕ್ಷ ಬಡತನ.